ಎಲ್ಲರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ MD ಸರ್, ACG ಸರ್, ಮಾರ್ಟಿನರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಾವಿಲ್ಲಿ ಸೇರಿರೋದು ಬರೀ ಅವ್ರಿಗೆ ಒಂದು ಬೀಳ್ಕೊಡುಗೆ ಕೊಡೋಕ್ಕೂ ಅಲ್ಲ, ಆಮೇಲೆ ಒಂದು ಗುಡ್ ಬೈ ಹೇಳೋಕ್ಕೂ ಅಲ್ಲ. ಅದ್ರ ಜೊತೆಗೆ ಅವ್ರು ಇಷ್ಟು ದಿನ ಏನು ಒಂದು ಡೆಡಿಕೇಟೆಡ್ ಸರ್ವಿಸನ್ನು ಮಾಡಿದ್ರಲ್ಲ, ಅದನ್ನು ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಇವತ್ತಿನ ಸೇರಿದ್ವಿ. ಒಂದೇ ಒಂದು ದಿನ ಯಾವತ್ತೂ ಅವರು ಯಾರ ಜೊತೆ ಜಗಳ ಮಾಡಿದ್ದು ನೋಡಿಲ್ಲ. ನಾನು ಅವ್ರ ಜೊತೆ ಸುಮಾರು ಲೇಬರ್ ರೂಮಲ್ಲಿ ಕೆಲಸ ಮಾಡಿದ್ದೀನಿ, 2 ವಾರ್ಡಲ್ಲಿ ಕೆಲಸ ಮಾಡಿದ್ದೀನಿ, 3 ವಾರ್ಡಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಟ್ ಪ್ರೆಸೆಂಟ್ ಈಗ ನಮ್ಮ ವಾರ್ಡಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಒಂದು ದಿನ ಯಾರ ಹತ್ರ ಜಗಳ ಮಾಡಿದ್ದು ನಾನು ನೋಡಿಲ್ಲ. ಆಮೇಲೆ ಏನೇ ಕೆಲಸ ಹೇಳಿದ್ರು ನಾನು ಅಷ್ಟಾಗಿ ಕೆಲಸ ಮಾಡೋಕ್ಕೂ ಇಷ್ಟಾಗಿ ಕೆಲಸ ಯಾವತ್ತೂ ಆ ಥರದ್ದೆಲ್ಲ ಯಾವತ್ತೂ ಹೇಳಿಲ್ಲ. ಅವರು ಮಾಡಿದ ಕೆಲಸನ ಎಷ್ಟು ಹೇಳಿದ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಆಮೇಲೆ ಅವರೆಷ್ಟು ಡೆಡಿಕೇಟೆಡ್ ಅನ್ನೋದಕ್ಕೆ ನೆನ್ನೆ ನೈಟ್ ಡ್ಯೂಟಿ ಮಾಡಿ ಇವತ್ತು ನೈಟ್ ಹಾಕೋರು, ಇವತ್ತು ಕೂಡ ಡ್ಯೂಟಿ ಅವ್ರದ್ದು. ಇವತ್ತು ಲಾಸ್ಟ್ ಡೇ ಆದ್ರೂ ಇವತ್ತು ಕೂಡ ನಾನು ನೆನ್ನೆ ಹೇಳಿದೆ, ಒಂದು ಜನರಲ್ ಡ್ಯೂಟಿ ತೊಗೋಬಾರ್ದ, ನೈಟ್ ಡ್ಯೂಟಿ ಏನೇನು ಮಾಡ್ತೀರಿ, ನಾಳೆ ನಿಮ್ಮ ಫಂಕ್ಷನ್ ಇದೆಯಲ್ಲ ಅಂತ. ಇಲ್ಲಮ್ಮ, ಇವತ್ತೇ ಒಂದೇ ದಿನ ಲಾಸ್ಟ್ ಮಾಡೋದು, ನಾಳೆದಿಂದ ನಾನು ಯಾರೂ ಕರೆಯಲ್ಲ ಡ್ಯೂಟಿಗೆ. ಅದಕ್ಕೋಸ್ಕರ ಇವತ್ತು ನಾನು ನೈಟ್ ಡ್ಯೂಟಿ ಮಾಡಿ ನಾಳೆ ಹೆಂಗಿರೋ ನೈಟ್ ಆಫ್ ಇರುತ್ತಲ್ಲ, ನಾನು ಫ್ರೀನೇ ಇರ್ತೀನಿ, ನಂದೆಲ್ಲ ಫಂಕ್ಷನ್ ನಾನು ಹಂಗೆ ನೈಟ್ ಆಫಲ್ಲೇ ಮಾಡ್ಕೊತೀನಿ ಅಂದರು. ಇಷ್ಟು ಡೆಡಿಕೇಟೆಡ್ ಅವರು. ಮತ್ತು ನಾವು ಡ್ಯೂಟಿಲಿ ಅವ್ರು ನಮ್ಮ ಜೊತೆಗಿದ್ದಾರೆ ಅಂದರೆ ನಮ್ಮ ಮದರ್ಲಿ ಫೀಲಿಂಗ್ ನಮಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆ ಒಂಚೂರು ಪ್ರಾಬ್ಲಮ್ ಆಯಿತು, ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಲಿ, ನಮ್ಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಲಿ, ಅಷ್ಟು ಕೇರ್ ಮಾಡೋದು ನಮ್ಮನ್ನು. ಅಷ್ಟು ಕೇರ್ ಅಂತ ಹೇಳಿದ್ರೆ, ನಾವು ಡ್ಯೂಟಿಗೆ ಬಂದ್ವಿ ಅಂತ ಹೇಳಿದ್ರೆ ಒಂದು ಊಟದಿಂದ ಹಿಡಿದು ಮಧ್ಯಾಹ್ನ ಮೇಲೆ ನಾವು 1 to 8 ಇಲ್ಲ ಡಬಲ್ ಡ್ಯೂಟಿಲೆಲ್ಲ ಇದ್ದಾಗ ಅವ್ರ ಜೊತೆ ನಾವು ಊಟ ಕೂಡ ಅಷ್ಟು ಶೇರ್ ಮಾಡಿದ್ವಿ ಸರ್. ನಾವು ಹೇಳ್ಬೇಕಂತ ಎಲ್ಲನೂ ಅಚ್ಚುಕಟ್ಟಾಗಿ ಊಟಕ್ಕೆ ತಗೊಂಡ್ಬರೋದು, ಅವ್ರಿಗೆ ಇಷ್ಟೆಲ್ಲ ಜೊತೆ ನಾವು ಅಷ್ಟು ಅದಕ್ಕೆ ಮದರ್ಲಿ ಫೀಲಿಂಗ್ ಅಂತ ಹೇಳಿದ್ದು. ಲಕ್ಷ್ಮಿ ಅವರಿಗೆ ಇಷ್ಟು ದಿನದ ಸರ್ವಿಸ್ ಮಾಡಿ ಅವರು ನಮ್ಮ ರೈಲ್ವೆ ಸರ್ವಿಸಿಂದ ರಿಟೈರ್ ಆಗ್ತಾ ಇದ್ದಾರೆ. ಅವರಿಗೆ ದೇವರ ಆರೋಗ್ಯ, ಆಯುಷ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.